ನೋಟ್ಸ್ ಮಾಡಿದ್ಯೋ ನೋಡಿಲ್ಲಿ ಸರಿಯಾಗಿ ನೋಡು. ಎಲ್ಲ ನೋಟ್ಸು ಅರ್ಧಂಬರ್ಧ ಆಗಿದೆ. ಎಷ್ಟೊಂದು ಕೇರ್ಲೆಸ್ ಇದೆಯಾ ನೀನು? ಮ್ಯಾಥ್ಸ್ ನೋಟ್ಸ್ ಎಲ್ಲಿದೆ? ಬ್ಯಾಗಲ್ಲಿದೆ. ಏಯ್ ಚಿಂಟು, ಏನೋ ಇದು? ಏನೋ ಇದು? ಗತಿಗೆಟ್ಟೋರ್ ತರ ಪೂರಿನ ತಗೊಂಬಂದು ಬ್ಯಾಗಲ್ಲಿ ಮುಚ್ಚಿಟ್ಕೊಂಡಿದ್ಯಾ? ಯಾರಾದ್ರೂ ನೋಡಿದ್ರೆ ಏನು ಅನ್ಕೋತಾರೆ? ಪೂರಿ ಎಲ್ಲ ನನ್ನ ಡೈನಿಂಗ್ ಟೇಬಲ್ ಕೆಳಗೆ ಎಸ್ದು ಬಂದಿದ್ನಲ್ಲ, ಇವೆಲ್ಲ ನನ್ನ ಬ್ಯಾಗ್ ಒಳಗೆ ಹೇಗೆ ಬಂತು? ಅಮ್ಮಂಗೆ ಗೋಲ್ಮಾಲ್ ಮಾಡಿದ್ಯಲ್ಲ, ಅದಕ್ಕೆ ನಾನೇ ಮ್ಯಾಜಿಕ್ ಮಾಡಿ ಹಾಕಿದ್ದೀನಿ. ಹೇಗಿದೆ ಮಜಾ? ಏನೇ ನೋಡ್ತಾ ನಿಂತಿದ್ಯಾ? ತಿನ್ನೋದಕ್ಕೊಂದು ಲಿಮಿಟ್ ಅಂತ ಬೇಡವೇನೋ? ಇಲ್ಲಮ್ಮ, ನಾನು ನನ್ನ ಬ್ಯಾಗ್ ಹಾಕಿಲ್ಲ. ಶಾಟ್ ಅಪ್! ನೀನಲ್ದೆ ಇದನ್ನ ಬ್ಯಾಗಲ್ಲಿ ಯಾರು ಇರ್ತಾರೆ? ಚಿಂಟು, ಮರ್ಯಾದೆ ತೆಗ್ದಿದ್ದು ಅಲ್ದೆ ಸುಳ್ಳು ಬೇರೆ ಹೇಳ್ತೀಯಾ? ಕತ್ತೆ 4 ಬಾರಿಸ್ತೀನಿ ನೋಡು. ರಾಗಿಣಿ, ಪೂರಿ ವಿಷಯಕ್ಕೆ ಚಿಂಟುನ ಬೈತಿರೋ ಹಾಗಿದೆ. ಹೋಗ್ಲಿ ಬಿಡು ರಾಗಿಣಿ, ಒಂದೆರಡು ಪೂರಿ ಜಾಸ್ತಿ ತಿಂದರೆ ಏನಾಗತ್ತೆ? ಅವನು ಯಾಕೆ ಬೈತಾ ಇದೆಯಾ? ಈ ವಿಷಯದಲ್ಲಿ ತಲೆ ಹಾಕೋದಕ್ಕೆ ನೀನ್ ಯಾರೇ? ಚಿಂಟು ನನ್ನ ಮಗ, ನಾನೇನ್ ಬೇಕಾದ್ರೂ ಮಾಡ್ಕೋತೀನಿ. ಅದನ್ನ ಕೇಳೋದಕ್ಕೆ ನೀನ್ ಯಾರು? ಮಕ್ಳು ಇಲ್ದಿರೋರ್ಗೆ ಮಕ್ಕಳನ್ನ ಹೇಗೆ ಬೆಳೆಸ್ಬೇಕು ಅಂತ ಹೇಗೆ ತಾನೇ ಗೊತ್ತಿರುತ್ತೆ? ದೊಡ್ಡದಾಗಿ ಹೇಳಕ್ ಬಂದ್ಬಿಟ್ಲು. ನಿನ್ ಕೆಲಸ ನೀನ್ ನೋಡ್ಕೊ, ಹೋಗು, ನಡಿಯೋ. ಅಮ್ಮನ್ನ ಬೈತ್ಯಾ? ಅಮ್ಮನ್ ಏನಾರು ಅಂದ್ರೆ ನಾನ್ ಸುಮ್ಮನಿದೆಲ್ಲ. ಚಿಂಟು ಮಾಡಿದ್ನಲ್ಲ, ಹಾಗೆ ಮಾಡ್ಬಿಡ್ತೀನಿ ಅಷ್ಟೇ. ಅಂಜಲಿ, ಏನು ಇಷ್ಟೊಂದು ನಗ್ತಾ ಇದೆಯಾ? ಆ ಚಿಂಟಿಗೆ ಸರಿಯಾಗಿ ಬುದ್ಧಿ ಕಲಿಸಿದೀನಿ. ಏನು ಮಾಡಿದೆ? ಮ್ಯಾಜಿಕ್ ಮಾಡಿ ಪೂರಿನೆಲ್ಲ ಚಿಂಟು ಬ್ಯಾಗ್ ಒಳಗೆ ಹೋಗೋ ಮಾಡ್ದೆ. ಅದನ್ನ ಮಂತ್ರಾವಳಿ ಎತ್ತಿ ನಡು ಚಿಂಟಿಗೆ ಬೈದ್ಬಿಟ್ರು. ಅಂಜಲಿ, ಅಂಜಲಿ, ನೀನು ಗುಡ್ ಗರ್ಲ್ ಅಲ್ವಾ? ಹಾಗೆಲ್ಲ ಮಾಡ್ತಾರಾ? ನಾನು ಗುಡ್ಕಲ್ಲೇ ನೀನು ಇಟ್ಕೊಂಡೆ ಪೂರಿನ ಆ ಚಿಂಟು ಹಾಕ್ಸ್ಕೊಂಡು ಹೋದ್ನ. ಹಾಕ್ಸ್ಕೊಂಡು ಹೋಗ್ಲಿ ಬಿಡು, ಒಂದೆರಡು ಪೂರಿ ಎಕ್ಸ್ಟ್ರಾ ತಿಂದ್ರೆ ಏನಾಗ್ಬಿಡತ್ತೆ? ಇಲ್ಲಮ್ಮ, ಅವ್ನು ತಿಂದಿಲ್ಲ. ಮೇಲೆ ಸುಟ್ಟಿತ್ತಲ್ಲ, ಆ ಪುರಿನೆಲ್ಲ ತಗೊಂಡೋಗಿ ಟೇಬಲ್ ಕೆಳಗಡೆ ಬಿಸಾಕ್ಬಿಟ್ಟ. ನಿಂಗೆ ಎಷ್ಟೊಂದು ಹೊಟ್ಟೆ ಹಸ್ತಿತ್ತು. ನೀನು ತಿನ್ಬೇಕಾಗಿರೋ ಪೂರಿನ ಆ ಟೀಟ್ಲ ಚಿಂಟು ತಗೊಂಡೋಗಿ ಎಲ್ಲ ವೇಸ್ಟ್ ಮಾಡ್ಬಿಟ್ಟ. ಈಗ ಹೇಳಮ್ಮ, ನನ್ ಬ್ಯಾಡ್ ಗರ್ಲ್ ಅಲ್ಲ. ಕೆದಕು ಮೊದಲು ನಿನ್ನ ಅತ್ತೆ ಚರಿತ್ರೆನ ಕೆದಕು. ಅವರು ಏನೆಲ್ಲ ಗೋಲ್ಮಾಲ್ ಮಾಡಿದಾರೆ ಅನ್ನೋದನ್ನ ಮೊದಲು ಕಂಡುಹಿಡಿ. ಆಮೇಲೆ ನನ್ನ ಸ್ಕ್ಯಾಂಡಲ್ಸ್ನ ಪತ್ತೆ ಮಾಡುವಂತೆ. ಅಜ್ಜಿ, ನಾನು ಹೋಗಿ ಬರ್ತೀನಿ. ಹೂನಮ್ಮ, ಹೋಗ್ಬಾ, ಒಳ್ಳೇದಾಗಲಿ. ಇವರಿಬ್ರು ಅದೇನೇನು ಮಾತಾಡ್ಕೊಂಡ್ರು ಏನು, ನಂಗಂತೂ ಒಂದು ಗೊತ್ತಾಗಲಿಲ್ಲ. ಹಾಂ, ಒಂದೊಂದು ಸಲ ಕಿವಿ ಕೇಳಿಸ್ದೇ ಇರೋದೇ ಒಳ್ಳೇದು ಅನಿಸುತ್ತೆ. ಈ ಕಾಷ್ಟಾಭ್ಯಾಸನ ಕೇಳೋದಾದರೂ ತಪ್ಪುತ್ತೆ. ಇನ್ನೊಂದು ಸಲ ಏನೋ ಗುಟ್ಟು, ಏನೋ ಪಿತೂರಿ ಮಾಡ್ತಾ ಇದ್ದಾರೆ, ನಂಗೊಂದು ಗೊತ್ತಾಗ್ತಾ ಇಲ್ವಲ್ಲ ಅಂತ ಬೇಜಾರಾಗುತ್ತೆ. ಏನು ಮಾಡೋಕ್ಕಾಗುತ್ತೆ? ಎಲ್ಲ ದೈವೇಚ್ಛೆ. ಅಯ್ಯೋ,
ಭಾಮಿನಿ ಇದು ಯಾಕೋ ಸರಿಯಾಗಿ ಸೆಟ್ ಆಗ್ತಿಲ್ಲ ಕಣೆ. ಇಸ್ಪಿಟೆಲ್ಲ ಆದ್ರೆ ಚಕ ಚಕ ಅಂತ ಜೋಡಿಸ್ತೀರಾ, ಇದನ್ನ ಜೋಡ್ಸಕ್ಕಾಗಲ್ವಾ? ಸ್ವಲ್ಪ ಸರಿಯಾಗಿ ತಲೆ ಓಡಿಸಿ ಜೋಡಿಸಿ. ಅತ್ತೆ, ನಂಗೆ ಮಗು ಆಗಲಿ ಅಂತ ನೀವು ನನ್ನ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿದ್ದು. ಇಲ್ಲಪ್ಪ, ಯಾರು ಹೇಳಿದ್ರು? ರಾಗಿಣಿ ಅದಕ್ಕೆ ಹೇಳಿದ್ದು. ಅಜ್ಜಿ ಮುಂದೆ ನಂಗೆ ತುಂಬಾ ಅವಮಾನ ಮಾಡಿದ್ರು. ನಾನು ಒಡವೆಗೋಸ್ಕರ ಅರ್ಜೆಂಟಾಗಿ ಮಗು ಮಾಡ್ಕೊಳಕ್ಕೆ ಹೊರಟಿದ್ದೀನಂತೆ. ಅಯ್ಯೋ, ಹೇಳಿದ್ರೆ ಹೇಳಲಿ ಬಿಡು. ಅವಳ ಬಾಯಿ ಹರಕೆಯಿಂದ ಮಗು ಆದ್ರೆ ಒಳ್ಳೇದೆ ತಾನೆ. ಇಲ್ಲ ಅತ್ತೆ, ನಾನು ನಿಮಗೆ ಸ್ಪಷ್ಟವಾಗಿ ಹೇಳಿದ್ದೀನಿ, ನಾವಿನ್ನೂ ಅದ್ರ ಬಗ್ಗೆ ಯೋಚನೆ ಮಾಡಿಲ್ಲ ಅಂತ. ನೀವು ಈ ಥರ ನನ್ನ ಇಷ್ಟಕ್ಕೆ ವಿರುದ್ಧವಾಗಿ ಮಾಡಬೇಡಿ ಅತ್ತೆ. ಅಯ್ಯೋ, ನೀನೆಂತ ಸೊಸೆನೆ? ನಾವಿಲ್ಲೇನೋ ಗೋಲ್ಮಾಲ್ ಆಗಿದೆ ಅಂತ ತಲೆ ಕೆಡ್ಸ್ಕೊಂಡಿದ್ರೆ ಇವಳು ಯಾವುದೋ ಚಿಕ್ಕ ಪುಟ್ಟ ವಿಷಯಕ್ಕೆ ಹಾರಾಡ್ತಿದ್ದಾಳೆ. ಬಾ, ಈ ಕಾಗದ ಚೂರನ್ನ ಸರಿ ಮಾಡು, ಏನಿದೆ ಅಂತ ನೋಡೋಣ. ಬಾ. ನಂಗೆ ಇದರಲ್ಲೆಲ್ಲ ಆಸಕ್ತಿ ಇಲ್ಲ. ನಾನು ಅಜ್ಜಿಗೆ ಒಳ್ಳೇದು ಮಾಡೋಣ ಅಂತ ಲೆಕ್ಕ ನೋಡೋಕ್ಕೂ ಮನೆ ನೋಡೋಕ್ಕೂ ಒಪ್ಕೊಂಡಿದ್ದು, ನಿಮ್ಮ ಸ್ವಾರ್ಥ ಸಾಧನೆಗಲ್ಲ. ರೀ, ನೀವೇನು ಕಣ್ಣು ಬಾಯಿ ಬಿಟ್ಕೊಂಡು ಹಂಗೆ ನೋಡ್ತಾ ಇದ್ದೀರಾ? ಕಾಗದ ಚೂರದಲ್ಲಿ ಏನಿದೆ ಅಂತ ಕರೆಕ್ಟಾಗಿ ಜೋಡಿಸಿ ಹೇಳಿ. ಭಾಮಿನಿ, ಒಂದಕ್ಕೊಂದು ಮ್ಯಾಚ್ ಆಗ್ತಿಲ್ಲ ಕಣೆ. ತುಂಬ ಪೀಸ್ಗಳು ಮಿಸ್ ಆಗ್ಬಿಟ್ಟಿವೆ. ಏನು ಅಂತಾನೆ ಅರ್ಥ ಆಗ್ತಾ ಇಲ್ಲ. ನೀನು ಬೇರೆ ನನ್ನ ಪ್ರಾಣ ತಿಂತಾ ಇದೆಯಾ? ಅಲ್ಲ ರೀ, ನಾವು ಮನೇಲಿ ಇಲ್ಲದೆ ಇರುವಾಗ ಏನೋ ನಡೆದಿದೆ. ಈ ಕಾಗದ ಚೂರು ಬಾಗ್ಲ ಹತ್ರ ಹೇಗೆ ಬಂದ್ವು ಇದೆಲ್ಲ ಗೊತ್ತಿದ್ದು ನಾವು ಸುಮ್ಮನೆ ಇರೋಕ್ಕಾಗತ್ತಾ? ಭಾಮಿನಿ, ಇಲ್ಲಿ ನೋಡು, ನಮ್ಮ ಜಮೀನು ಇದೆಯಲ್ಲ, ಆ ಊರಿನ ಹೆಸರಿದೆ ಇದರಲ್ಲಿ. ಹೌದಾ? ಕುಡೀಲಿ. ಇಲ್ಲಿ ನೋಡು, ಇದ್ರಲ್ಲಿ ನಮ್ಮ ಅಮ್ಮನ ಹೆಸರಿದೆ. ಮುದುಕಿ ಹೆಸರಿದೆಯಾ? ರೀ, ನನಗೆ ಅನುಮಾನ ಇತ್ರಿ, ನಾವಿಲ್ಲದೆ ಇರುವಾಗ ಇಲ್ಲೇನೋ ನಡೆದಿದೆ. ಕುಡೀಲಿ ಬನ್ರಿ. ನಾವಿಲ್ಲದೆ ಇರುವಾಗ ಆ ರಾಗಿಣಿ ಏನೋ ಖರಾಮತ್ ನಡೆಸಿದ್ದಾಳೆ. ಬನ್ನಿ ಕೇಳೋಣ. ರಾಗಿಣಿ, ಮಾಲ್ತಿ, ರಾಗಿಣಿ, ಮಾಲ್ತಿ, ರಾಗಿಣಿ. ಅಯ್ಯೋ 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 ಅಯ್ಯೋ, ಯಾಕೆ ಯಾಕೆ ಕಿರ್ಚ್ಕೊತಿದ್ಯಾ ನೀನು? ಏನಾಗಿದೆ ನಿನಗೆ? ದೇವಸ್ಥಾನಕ್ಕೆ ಹೋಗಿ ಬಂದಿದ್ಯಾ? ದೆವ್ವ ಬಿಟ್ಕೊಂಡಿದ್ಯಾ ಹೇಗೆ ನಿನಗೆ? ಹಾ, ನಿಮಗೆ ಮೆಟ್ಕೊಂಡಿರೋ ದೆವ್ವನ ಬಿಡ್ಸಕ್ಕೆ ನಾನು ಆ ಮಾರಮ್ಮನ ಆಹ್ವಾನ ಮಾಡ್ಕೊಂಡು ಬಂದಿದ್ದೀನಿ. ಚಿಕ್ಕಮ್ಮ, ಸುಮ್ಮನೆ ಕೂಗಾಡಬೇಡಿ. ಕೂಗಿದ ತಕ್ಷಣ ಹೆದರ್ಕೊಳ್ಳೋದಕ್ಕೆ ನಾವೇನು ಚಿಕ್ಕ ಮಕ್ಕಳಲ್ಲ. ವಿಷಯ ಏನು ಅನ್ನೋದನ್ನ ಮೊದಲು ಹೇಳಿ. ನಾವು ಈ ಮನೇಲಿ ಇಲ್ಲದೆ ಇರುವಾಗ ನೀವಿಬ್ರು ಏನು ಪಿತೂರಿ ಮಾಡಿದ್ದೀರಾ? ಪಿತೂರಿನ? ಏಯ್, ನಾವು ಯಾವ ಪಿತೂರಿನೂ ನಡೆಸಿಲ್ಲ. ಜ್ಞಾನ ನೆಟ್ಕಿದೆ ತಾನೇ ನಿನಗೆ? ಏಯ್, ನನ್ನ ಜ್ಞಾನ ನೆಟ್ಗೆ ಇದೆ. ಇದೇನು ಕಾಗದ ಚೂರು? ಯಾಕೆ ನಗ್ತಿದ್ದೆ? ಅದು ಯಾವುದೋ ಜೋಕ್ ನೆನಪಾಯ್ತು. ಸುಮ್ಮನೆ ನಕ್ಕರೆ ಜೋಕು ಅಂತ ಹೇಳಲ್ಲ, ಹುಚ್ಚಿಡ್ದಿದೆ ಅಂತ ಹೇಳ್ತಾರೆ. ನಾನು ಅಬ್ಸರ್ವ್ ಮಾಡ್ತಾನೆ ಇದ್ದೀನಿ. ಸಮಥಿಂಗ್ ಇಸ್ ರಾಂಗ್ ವಿತ್ ಯು. ಯಾಕೆ ವಿಚಿತ್ರವಾಗಿ ಆಡ್ತಾ ಇದೆಯಾ? ಸರಿ ಬಿಡು, ನೀನು ಯಾವಾಗಲೂ ನನ್ನ ಜೊತೆಗೆ ಇರು. ಏನಿದು? ಯಶೋಧ ಯಾವುದೋ ಮಗು ಕೈ ಹಿಡ್ಕೊಂಡು ಹೋದಂಗಿದೆಯಲ್ಲ.